ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಭಾರತದ ಇತಿಹಾಸ ಅನ್ನೋದು ಒಂದು ದೊಡ್ಡ ಮಹಾಕಾವ್ಯ ಇದ್ದಾಗೆ. ಇದರಲ್ಲಿ ಅದೆಷ್ಟೋ ರಾಜಮನೆತನಗಳು ಹುಟ್ಟಿಕೊಂಡಿದವೆ, ವೈಭವದಿಂದ ಮೆರೆದಿವೆ, ಆಮೇಲೆ ಕಾಲನ ಗರ್ಭದಲ್ಲಿ ಲೀನವಾಗಿವೆ. ಹಾಗಾದ್ರೆ ಬನ್ನಿ, ಇಂದು ನಾವು ಆ ರಾಜರು ಮತ್ತು ಸಾಮ್ರಾಜ್ಯಗಳ ಏಳು ಬೀಳಿನ ಒಂದು ರೋಚಕ ಪಯಣವನ್ನು ಶುರು ಮಾಡೋಣ. ನಮ್ಮ ಇವತ್ತಿನ ವಿಶ್ಲೇಷಣೆಯಲ್ಲಿ ನಾವು 4 ಮುಖ್ಯ ಹಂತಗಳನ್ನ ನೋಡಲಿದ್ದೇವೆ. ಒಂದು, ಅಖಂಡ ಸಾಮ್ರಾಜ್ಯ ಹೇಗೆ ಸ್ಥಾಪನೆಯಾಯಿತು ಅನ್ನೋದರಿಂದ ಹಿಡಿದು ಅದು ಹೇಗೆ ಒಡೆದು ಹೋಳಾಯಿತು. ಆಮೇಲೆ ಒಂದು ವಿದೇಶಿ ಕಂಪನಿ ಹೇಗೆ ತನ್ನ ಚಾಣಾಕ್ಷ ಆಟದಿಂದ ಎಲ್ಲವನ್ನ ನಿಯಂತ್ರಣಕ್ಕೆ ತಂತು, ಮತ್ತು ಕೊನೆಗೆ ನಮ್ಮ ಸಾರ್ವಭೌಮತ್ವಕ್ಕಾಗಿ ನಡೆದ ಆ ಕೊನೆಯ ದಂಗೆಯವರೆಗಿನ ಇಡೀ ಕಥೆಯನ್ನ ನೋಡೋಣ. ಸರಿ, ಹಾಗಾದ್ರೆ ನಮ್ಮ ಪಯಣವನ್ನ ಶುರು ಮಾಡೋಣ. ಎಲ್ಲಿಂದ? ಭಾರತದ ಮೊದಲ ಬೃಹತ್ ಸಾಮ್ರಾಜ್ಯ ಅಂದ್ರೆ ಮೌರ್ಯ ಸಾಮ್ರಾಜ್ಯದಿಂದ. ಒಂದು ಅಖಂಡ, ಕೇಂದ್ರೀಕೃತ ಮತ್ತು ಶಕ್ತಿಯುತವಾದ ಭಾರತೀಯ ರಾಜ್ಯ ಹೇಗಿರಬೇಕು ಅನ್ನೋದಕ್ಕೆ ಮೌರ್ಯರು ಹಾಕಿಕೊಟ್ಟ ಆ ಬ್ಲೂಪ್ರಿಂಟ್ ಇದೆಯಲ್ಲ, ಅದು ಇವತ್ತಿಗೂ ತುಂಬಾನೇ ಪ್ರಸ್ತುತ. ಮೌರ್ಯರ ಏಳಿಗೆಯ ವೇಗವನ್ನ ಸ್ವಲ್ಪ ಗಮನಿಸಿ. ಕ್ರಿಸ್ತಪೂರ್ವ 322ರಲ್ಲಿ ಚಂದ್ರಗುಪ್ತ ಸ್ಥಾಪಿಸಿದ ಈ ಸಾಮ್ರಾಜ್ಯ ಕೇವಲ ಕೆಲವೇ ದಶಕಗಳಲ್ಲಿ ಗ್ರೀಕರ ಸೆಲ್ಯೂಸಿಡ್ ಸಾಮ್ರಾಜ್ಯವನ್ನೇ ಸೋಲಿಸಿತ್ತು. ಆಮೇಲೆ ಅಶೋಕನ ಕಾಲದಲ್ಲಿ ಅದು ತನ್ನ ಉತ್ತುಂಗಕ್ಕೆ ಏರಿತು. ಆದ್ರೆ ಅವನ ನಂತರ ಬಂದ ದುರ್ಬಲ ಆಡಳಿತದಿಂದಾಗಿ ಕ್ರಿಸ್ತಪೂರ್ವ 184ರ ಹೊತ್ತಿಗೆ ಇಡೀ ಸಾಮ್ರಾಜ್ಯವೇ ಪತನವಾಯಿತು. ಚಂದ್ರಗುಪ್ತನ ಬಗ್ಗೆ ಇತಿಹಾಸಕಾರ ಜಸ್ಟಿನ್ ಹೇಳಿದ ಈ ಮಾತುಗಳು ನಿಜಕ್ಕೂ ಕುತೂಹಲಕಾರಿ ಅಲ್ವಾ? ಒಬ್ಬ ಸಾಮಾನ್ಯ ಯುವಕನ ಮಹತ್ವಾಕಾಂಕ್ಷೆ ಮತ್ತು ಅದೃಷ್ಟ ಇವೆರಡೂ ಸೇರಿ ಹೇಗೆ ಒಂದು ದೊಡ್ಡ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿತು ಅನ್ನೋದಕ್ಕೆ ಇದೇ ಸಾಕ್ಷಿ. ಇದು ಬರೀ ಒಬ್ಬ ವ್ಯಕ್ತಿಯ ಕಥೆಯಲ್ಲ, ಇದು ಒಂದು ಹೊಸ ಯುಗದ ಆರಂಭದ ಸಂಕೇತ. ಇದು ಇತಿಹಾಸದ ಒಂದು ನಿರ್ಣಾಯಕ ತಿರುವು ಅಂತಾನೇ ಹೇಳಬಹುದು. ಕಳಿಂಗ ಯುದ್ಧದಲ್ಲಿ ನಡೆದ ಲಕ್ಷಾಂತರ ಜನರ ಮಾರಣಹೋಮ ಅಶೋಕನ ಹೃದಯವನ್ನೇ ಪರಿವರ್ತಿಸಿತು. ಅವನು ದಿಗ್ವಿಜಯದ ಹಾದಿ ಬಿಟ್ಟು ಧರ್ಮವಿಜಯದ ಹಾದಿ ಹಿಡಿದ. ಅಂದ್ರೆ ಶಸ್ತ್ರಾಸ್ತ್ರಗಳ ಬಲದಿಂದ ಅಲ್ಲ, ಬದಲಾಗಿ ನೈತಿಕ ಮತ್ತು ಧಾರ್ಮಿಕ ಬೋಧನೆಗಳ ಮೂಲಕ ಜನರ ಮನಸ್ಸಿನ ಗೆಲ್ಲುವ ಒಂದು ಹೊಸ ರಾಜನೀತಿಯನ್ನ ಜಾರಿಗೆ ತಂದ. ಈಗ ನಾವು ಕಾಲಚಕ್ರದಲ್ಲಿ ಹಲವು ಶತಮಾನಗಳೆಷ್ಟು ಮುಂದೆ ಹೋಗೋಣ. ಮೌರ್ಯರ ಕಾಲದ ಅಖಂಡ ಭಾರತಕ್ಕೂ 18ನೇ ಶತಮಾನದ ರಾಜಕೀಯ ನಕ್ಷೆಗೂ ಅಜಗಜಾಂತರ ವ್ಯತ್ಯಾಸವಿತ್ತು. ಒಂದು ಕಾಲದಲ್ಲಿ ಬಲಿಷ್ಠವಾಗಿದ್ದ ಕೇಂದ್ರ ಸರ್ಕಾರ ಈಗ ಸಂಪೂರ್ಣವಾಗಿ ಛಿದ್ರವಾಗಿತ್ತು. ಮೊಘಲ್ ಸಾಮ್ರಾಜ್ಯದ ಪತನ ಭಾರತದ ರಾಜಕೀಯ ಭೂಪಟದಲ್ಲಿ ಒಂದು ದೊಡ್ಡ ಪವರ್ ವ್ಯಾಕ್ಯೂಮ್ ಅಂದ್ರೆ ಅಧಿಕಾರದ ಶೂನ್ಯವನ್ನು ಸೃಷ್ಟಿ ಮಾಡಿತು. ಈ ಅವಕಾಶವನ್ನ ಬಳಸಿಕೊಳ್ಳಕ್ಕೆ ಸ್ಥಳೀಯ ರಾಜರು, ಪಾಳೆಗಾರರು ಮತ್ತು ಮುಖ್ಯವಾಗಿ ವ್ಯಾಪಾರ ಅಂತ ಬಂದಿದ್ದ ವಿದೇಶಿ ಕಂಪನಿಗಳು ಹೊಂಚಹಾಕಿ ಕೂತಿದ್ವು. ಆಗಿನ ರಾಜಕೀಯ ಪರಿಸ್ಥಿತಿ ಎಷ್ಟು ಸಂಕೀರ್ಣವಾಗಿತ್ತೆಂದ್ರೆ 3 ತರಹದ ರಾಜ್ಯಗಳು ಹುಟ್ಟಿಕೊಂಡ್ವು. ಮೊಘಲರ ಮಾಜಿ ಗವರ್ನರ್ಗಳು ತಾವೇ ಸ್ವತಂತ್ರರಾಗಿ ತಮ್ಮ ರಾಜ್ಯಗಳನ್ನ ಕಟ್ಕೊಂಡ್ರು. ಮೈಸೂರಿನಂತಹ ರಾಜ್ಯಗಳು ಸ್ವತಂತ್ರವಾದವು. ಇದೇ ಸಮಯದಲ್ಲಿ ಮರಾಠರು ಮತ್ತು ಸಿಖ್ಖರಂತಹ ಹೊಸ ಶಕ್ತಿಗಳು ಪ್ರಬಲವಾಗಿ ಬೆಳೆದವು. ಇವರೆಲ್ಲರ ನಡುವಿನ ಸ್ಪರ್ಧೆಯೇ ಹೊರಗಿನ ಶಕ್ತಿಗಳಿಗೆ ಭಾರತದಲ್ಲಿ ನೆಲೆಯೂರಲು ದಾರಿ ಮಾಡಿಕೊಟ್ಟಿದ್ದು. ಇಲ್ಲಿಂದ ಕಥೆಗೆ ಯುರೋಪಿಯನ್ ವ್ಯಾಪಾರಿ ಕಂಪನಿಗಳ ಎಂಟ್ರಿಯಾಗುತ್ತೆ. ಅವರು ಕೇವಲ ವ್ಯಾಪಾರಿಗಳಾಗಿರಲಿಲ್ಲ, ಭಾರತದ ರಾಜಕೀಯ ಆಟದಲ್ಲಿ ಅತ್ಯಂತ ಚಾಣಾಕ್ಷ ಆಟಗಾರರಾಗಿ ಹೊರಹೊಮ್ಮಿದ್ರು. ಭಾರತೀಯ ರಾಜರ ನಡುವಿನ ಜಗಳವನ್ನೇ ಬಂಡವಾಳ ಮಾಡಿಕೊಂಡು ತಮ್ಮ ಬೇಳೆ ಬೇಯಿಸಿಕೊಳ್ಳುವ ತಂತ್ರವನ್ನ ಮೊದಲು ಶುರು ಮಾಡಿದ್ದೇ ಫ್ರೆಂಚ್ ಗವರ್ನರ್ ಡುಪ್ಲೆಕ್ಸ್. ಆದ್ರೆ ಈ ಆಟವನ್ನ ಅವನಿಗಿಂತಲೂ ಚೆನ್ನಾಗಿ ಆಡಿ ಗೆದ್ದಿದ್ದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಅವರು ಫ್ರೆಂಚರ ತಂತ್ರವನ್ನೇ ಕಾಪಿ ಮಾಡಿ ಅದನ್ನ ಇನ್ನಷ್ಟು ಪರಿಣಾಮಕಾರಿಯಾಗಿ ಬಳಸ್ಕೊಂಡ್ರು. ಬ್ರಿಟಿಷರ ಅತ್ಯಂತ ಯಶಸ್ವಿ ಮತ್ತು ಕುತಂತ್ರದ ಅಸ್ತ್ರ ಅಂದ್ರೆ ಇದೇ ಸಹಾಯಕ ಸೈನ್ಯ ಪದ್ಧತಿ. ನೋಡಕ್ಕೆ ಇದೊಂದು ರಕ್ಷಣಾ ಒಪ್ಪಂದದ ಹಾಗೆ ಕಾಣ್ತಿತ್ತು, ಆದ್ರೆ ವಾಸ್ತವದಲ್ಲಿ ಅದೊಂದು ವಿಷದ ಬಲೆ. ಈ ಒಪ್ಪಂದಕ್ಕೆ ಸಹಿ ಹಾಕಿದ ರಾಜ್ಯ ತನ್ನ ಸೈನ್ಯ, ತನ್ನ ಖಜಾನೆ ಮತ್ತು ತನ್ನ ವಿದೇಶಾಂಗ ನೀತಿಯ ಮೇಲಿನ ಹಿಡಿತವನ್ನ ಸಂಪೂರ್ಣವಾಗಿ ಕಳೆದುಕೊಂಡು ಕೇವಲ ಹೆಸರಿಗೆ ಮಾತ್ರ ರಾಜನಾಗಿ ಉಳಿಯುತ್ತಿತ್ತು. ಈ ಬಲೆಗೆ ಒಂದರ ನಂತರ ಒಂದರಂತೆ ಭಾರತದ ಪ್ರಬಲ ರಾಜ್ಯಗಳೇ ಬಿದ್ದವು. ಹೈದರಾಬಾದ್ನ ನಿಜಾಮಿನಿಂದ ಹಿಡಿದು ಮರಾಠರ ಪೇಶ್ವೆಯವರೆಗೂ ಬಹುತೇಕ ಎಲ್ಲರೂ ತಮ್ಮ ಸಾರ್ವಭೌಮತ್ವವನ್ನ ಬ್ರಿಟಿಷರಿಗೆ ಅಡೆಯಿಟ್ರು. ಭಾರತೀಯ ರಾಜರುಗಳ ನಡುವೆ ಒಗ್ಗಟ್ಟಿರ್ಲಿಲ್ಲ, ದೂರದೃಷ್ಟಿಯ ಕೊರತೆಯಿತ್ತು. ಇದೇ ಬ್ರಿಟಿಷರ ಈ ಅದ್ಭುತ ಯಶಸ್ಸಿಗೆ ಕಾರಣವಾಯಿತು. ದಶಕಗಳ ಕಾಲದ ಶೋಷಣೆ, ಅವಮಾನ ಮತ್ತು ಅಧಿಕಾರ ನಷ್ಟ. ಕೊನೆಗೂ ಭಾರತೀಯ ಆಡಳಿತಗಾರರು ಮತ್ತು ಸೈನಿಕರ ತಾಳ್ಮೆಯ ಕಟ್ಟೆ ಒಡೆಯಿತು. ಇದುವೇ ನಮ್ಮ ಕಥೆಯ ಕ್ಲೈಮ್ಯಾಕ್ಸ್, ತಮ್ಮ ಅಸ್ತಿತ್ವಕ್ಕಾಗಿ ನಡೆದ ಅಂತಿಮ ರಕ್ತಸಿಕ್ತ ಹೋರಾಟ. ಈ ದಂಗೆ ಕೇವಲ ಸಿಪಾಯಿ ದಂಗೆ ಆಗಿರ್ಲಿಲ್ಲ, ಅದಕ್ಕಿಂತ ಬಹಳ ದೊಡ್ಡದಿತ್ತು. ದೆಹಲಿಯಲ್ಲಿ ಬಖ್ತ್ ಖಾನ್,
ಕಾನ್ಪುರದಲ್ಲಿ ನಾನಾ ಸಾಹೇಬ್, ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿ, ಹೀಗೆ ಅಧಿಕಾರ ಕಳೆದುಕೊಂಡ ಅನೇಕ ರಾಜರು, ರಾಣಿಯರು ಮತ್ತು ಜಮೀನ್ದಾರರು ಈ ಪ್ರತಿರೋಧದ ನೇತೃತ್ವ ವಹಿಸಿದ್ರು. ಇದು ಭಾರತದ ಸ್ವಾತಂತ್ರ್ಯಕ್ಕಾಗಿ ನಡೆದ ಮೊದಲ ಸಂಘಟಿತ ಹೋರಾಟ ಅಂತಲೇ ಹೇಳಬಹುದು. ಆದರೆ ಈ ದಂಗೆಯನ್ನು ಬ್ರಿಟಿಷರು ಅತ್ಯಂತ ಕ್ರೂರವಾಗಿ ಹತ್ತಿಕ್ಕಿದರು. ಇದರೊಂದಿಗೆ ಸುಮಾರು 300 ವರ್ಷಗಳ ಕಾಲ ಭಾರತವನ್ನು ಆಳಿದ ಆ ಮಹಾನ್ ಮೊಘಲ್ ಸಾಮ್ರಾಜ್ಯದ ಕೊನೆಯ ದೀಪವು ಆರಿಹೋಯಿತು. ಕೊನೆಯ ಚಕ್ರವರ್ತಿ ಬಹದ್ದೂರ್ ಶಾನನ್ನು ಅತ್ಯಂತ ಅವಮಾನಕರವಾಗಿ ರಂಗೂನ್ಗೆ ಗಡೀಪಾರು ಮಾಡಲಾಯಿತು. 1857ರ ದಂಗೆಯ ನಂತರ ಬ್ರಿಟಿಷ್ ಆಡಳಿತದ ಸ್ವರೂಪವೇ ಬದಲಾಗಿ ಹೋಯಿತು. ಭಾರತೀಯರು ತಮ್ಮನ್ನು ತಾವೇ ಆಳುಕೊಳ್ಳಲು ಅಸಮರ್ಥರು, ಹಾಗಾಗಿ ಅವರನ್ನು ಸುಧಾರಿಸುವುದು ತಮ್ಮ ಜವಾಬ್ದಾರಿ ಅನ್ನೋ ಬಿಳಿಯರ ಹೊರೆ ಅನ್ನೋ ಸಿದ್ಧಾಂತವನ್ನು ಅವರು ಮುಂದಿಟ್ರು. ಇದು ಕೇವಲ ಒಂದು ಆಡಳಿತಾತ್ಮಕ ಬದಲಾವಣೆಯಾಗಿರಲಿಲ್ಲ, ಇದು ಆಳುವವರು ಮತ್ತು ಆಳ್ಪಡುವವರ ನಡುವೆ ಒಂದು ಮಾನಸಿಕ ಮತ್ತು ಜನಾಂಗೀಯ ಕಂದಕವನ್ನು ಸೃಷ್ಟಿಸುವ ವ್ಯವಸ್ಥಿತ ಪ್ರಯತ್ನವಾಗಿತ್ತು. ಮೌರ್ಯ ಚಕ್ರವರ್ತಿಗಳಿಂದ ಹಿಡಿದು ಮೊಘಲ್ ಸಾಮಂತರವರೆಗಿನ ಈ ಇಡೀ ಪಯಣ ಒಂದು ಕಠೋರ ಸತ್ಯವನ್ನು ಹೇಳುತ್ತೆ. ಅಧಿಕಾರವನ್ನು ಗಳಿಸುವುದಕ್ಕಿಂತ ಅದನ್ನು ಉಳಿಸಿಕೊಳ್ಳುವುದು ಹೆಚ್ಚು ಕಷ್ಟ. ಆಂತರಿಕ ಕಲಹ ಮತ್ತು ದೂರದೃಷ್ಟಿಯ ಕೊರತೆ ಅತ್ಯಂತ ಬಲಿಷ್ಠ ಸಾಮ್ರಾಜ್ಯಗಳನ್ನು ಹೇಗೆ ಪತನಗೊಳಿಸಬಹುದು ಅನ್ನೋದಕ್ಕೆ ಭಾರತದ ರಾಜರ ಕಥೆಯೇ ಒಂದು ದೊಡ್ಡ ಪಾಠ. ಈ ವಿಶ್ಲೇಷಣೆಯನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಸಂಚಿಕೆಗಾಗಿ ನಿರೀಕ್ಷಿಸಿ.